ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರ ಎ ಮಂಜು ಈ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ ವೀಕ್ಷಕರು. ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯವನ್ನ ಮಂಜು ಸಂಗ್ರಹಿಸಿದ್ದಾರೆ. ನಮ್ಮ ತಲೆ ಕಡಿದ್ರು ನಾವು ಜೆಡಿಎಸ್ಗೆ ವೋಟ್ ಹಾಕಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರಂತೆ. ಬಿಜೆಪಿಗೆ ಹೋಗಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರ ಕೂಗು ಕೇಳಿ ಬರ್ತಾ ಇದೆ. ಸಭೆಯಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಎ ಮಂಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಒಂದು ಪ್ರಶ್ನೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದ್ರೆ ಮೊನ್ನೆಯಷ್ಟೇ ಶ್ರೀನಿವಾಸ ಪ್ರಸಾದ್ ಅವರನ್ನ ಅಂದ್ರೆ ಬಿಜೆಪಿ ಮುಖಂಡ ಶ್ರೀನಿವಾಸ ಪ್ರಸಾದ್ ಅವರನ್ನ ಎ ಮಂಜು ಅವರು ಭೇಟಿಯಾಗಿದ್ರು. ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಹೋಗಿ ಭೇಟಿಯಾಗಿದ್ರು. ಸುಮಾರು 4 ಗಂಟೆಗಳ ಕಾಲ ಚರ್ಚೆಯನ್ನು ಸಹ ನಡೆಸಲಾಗಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಇನ್ನೊಂದು ನನಗೆ ಬಹಳ ಆಶ್ಚರ್ಯಕರವಾದದ್ದು, ಸ್ಟೇಜ್ ಮೇಲೆ ಇವರೆಲ್ಲ ಕೂತು ಒಂದು ಕಡೆಯಿಂದ ಏನು ದೇವೇಗೌಡರು ಭಾವುಕಾರ ಯಾವಾಗ ಹೇಳೋದು, ನಮಗೆ ನೋವಾದಾಗ, ದುಃಖ ಆದಾಗ, ಅನ್ಯಾಯ ಆದಾಗ, ಸಹಿಸಿಕೊಂಡಂತೆಲ್ಲ ಅಂದಾಗ ಆ ನೋವು ಅಳುವು ಬರ್ತದೆ ಹೊತ್ತು ಇವ್ರು ಅಳುವು ಏನು, ಇವ್ರು ಅಳೋ ಮುಖಾಂತರ ಆ ಮೊಮ್ಮಕ್ಕಳಿಗೆ ನೀವೆಲ್ಲ ಸಹಾಯ ಮಾಡಿ ಅಂತೇಳಿ ಅವ್ರು ಇವ್ರು ಅಳುತ್ತಾರೆ. ಅದು ಸುಮ್ಮನೆ ಅವರು ಎಲ್ಲ ನಾಟಕಗಳಾಗಿ ಹೇಳ್ತಾರೆ, ಯಾರೋ ಬೆನ್ನಿಲ್ಲ ತಗೊಂಡಾರೆ. ಆದ್ರೆ ಯಾರು ಕೂಡ ನೀವು ಹೊರಬೇಡಿ, ನೀವೇ ಇಲ್ಲ ನಿಲ್ಲಿ ಅಂತ ಹೇಳಿ ಒಬ್ರು ಏನಿಲ್ವಲ್ರಿ ಅವರು. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಗೌಡ್ರೆ ನಿಮ್ಗೆಲ್ಲ ಅವಕಾಶ ಕೊಟ್ಟಾಗಿದೆ, ಇದು ಕೊನೆಯ ಎಲೆಕ್ಷನ್ ಅಂತ ಬೇರೆ ಆಟ ಮಾಡ್ಕೊಂಡು ಬಂದಿದ್ರಿ. ಸುಮಾರು ಸಲ ಮಾಡಿದ್ರೆ ಬೇರೆ ಪ್ರಶ್ನೆ, ಈ ಸತಿ ಇನ್ನು ಇದೇ ಲಾಸ್ಟ್ ಮಾತಾಡಲ್ಲ ಅಂತ ಹೇಳ್ತು ಬಂದ್ರಿ. ಆದ್ರೂ ನಾನು ಕೋ ಎಲೆಕ್ಷನ್ ಅಲ್ಲಿ ಧೈರ್ಯವಾಗಿ ಹೇಳಿದೆ, ನೀವು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೇರೆ ಎಲ್ಲೂ ಹೋಗ್ಬೇಡಿ. ಇದು ಯಾವತ್ತೂ ಕೂಡ ನಾನು ನನ್ನ ಸಹಿತ ನೀವು ಸಹಿತ ನಮ್ಮ ಕೊನೆಯ ಕಾಲ ಅಂದ್ರೆ ಕೊನೆಗೆ ಉಳಿಯ ಬರ್ತಕ್ಕಂಥದ್ದು. ಆದ್ರೆ ಇವತ್ತು ನೀವು ಎಲ್ಲಿ ಇಲ್ಲಿಂದ ನಾವೆಲ್ಲ ಗೆಲ್ಲಿಸ್ತೀವಿ ಮಾಡೋಣ ಅಂತ ಹೇಳಿದ್ರೆ ನೀವು ಯಾರು ಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಮೊಮ್ಮಕ್ಕಳಿಗೆ ಆ ಕೋಎಲೆಕ್ಷನ್ ಅನ್ನ ಅರ್ಥದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಚಿಂತೆ ಮಾಡ್ತೀರಲ್ಲ ನೀವು, ಅದು ನಮ್ಗೆ ಬಟ್ಟೆಗಳಿಲ್ವಾ, ನೋವಾಗಲ್ವಾ? ನಮಗೂ ಯಾಕೆ ನೀವು ಆಶೀರ್ವಾದ ಮಾಡಬಾರ್ದು? ನಾನು ಪತ್ರನೂ ಬಂದಿದ್ದೀನಿ ಅವರಿಗೆ, ಏನಂತ ನಮ್ಮ ಸಹಾಯದಿಂದ ನಿಮ್ಮೆಲ್ಲ ಪ್ರಧಾನಮಂತ್ರಿ ಮಾಡಿದ್ದೀವಿ, ನೀವು ಯಾವ ರೀತಿಯಾಗಿ MP ಮಾಡಿದ್ದೀವಿ, 8,600 ಓಟ್ನ 91 ಇಸ್ವಿನಲ್ಲಿ ಲೀಡ್ ಕೊಟ್ಟಿದ್ದೀವಿ, ಆ 3,600 ಓಟ್ನಲ್ಲಿ ಮಾತ್ರ ಗೆದ್ದಿದ್ದೀವಿ. ನೀವು ನಿಮ್ಮ ಮಕ್ಕಳಿಗೆ ಹೆಂಗ್ ಯೋಚನೆ ಮಾಡ್ತಾ ಇದ್ದೀರೋ ಅವ್ರು ಇನ್ನೂ ವಯಸ್ಸಿದೆ ಬಿಡಿ, ನಮ್ಗೆ ಆಶೀರ್ವಾದ ಮಾಡಿ, ಬೇಡ ನಮ್ಗೆ ಆಶೀರ್ವಾದ ಮಾಡಬೇಡ ನೀವೇ ನಿಲ್ಲಿ ಅಂತ ಹೇಳಿದ್ರೆ ನೀವು ಏಕಾಏಕಿ ತಗೊಂಡು ಮಂಡ್ಯದಲ್ಲಿ ವಾಪಸ್ ಹಾಸನದಲ್ಲಿ ಮಾಡ್ತಿರೋಲ್ಲ. ಇವತ್ತು 2 ವರ್ಷ ಆರ್ಥಿಕ ಒಂದು ಮೇಜಿನ ಕೆಲಸ ಮಾಡಾದ್ಮೇಲೆ ಪ್ರಮೋಷನ್